ಮಾವಿನ ಹಣ್ಣು ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ಮಾವಿನ ಹಣ್ಣಿನ ಸೀಸನ್ ಮುಗಿಯೋದ್ರೊಳಗಾಗಿ ಈ ಒಂದು ಅಡುಗೆನ ಖಂಡಿತ ಮಾಡಿ ಒಂದು ಸರಿನಾರು ತಿನ್ನಲೇಬೇಕು. ಸಾಗು, ಚಟ್ನಿ, ಪಲ್ಯ ಎಲ್ಲ ಬಿಟ್ಬಿಡಿ, ಪೂರಿ ಜೊತೆಗೆ ಒಂದು ಸರಿ ಈ ಒಂದು ಅಡುಗೆನ ಮಾಡಿ ತಿಂದು ನೋಡಿ. ಸ್ವಾದ ಕೊಟ್ಟಿರೋದ ಅಭಿಮಾನಿಗಳಿಗೆಲ್ಲ ಸ್ವಾಗತ. ಹಾಗೆ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ 2 ಬಾದಾಮಿ ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ. ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳ್ಕೊಂಡು ಇದನ್ನು ಹೆಚ್ಕೊಂಡು ಸಣ್ಣದಾಗಿ ಹೋಳುಗಳನ್ನಾಗಿ ಮಾಡ್ಕೋತಾ ಇದ್ದೀನಿ. ನೀವು ಬೇಕಾದರೆ ಇದಕ್ಕೆ ರಸಪುರಿ ಮಾವಿನ ಹಣ್ಣನ್ನಾದರೂ ತೊಗೋಬೋದು, ಅಥವಾ ಮಲ್ಲಿಕಾ ಮಾವಿನ ಹಣ್ಣನ್ನಾದರೂ ತೊಗೋಬೋದು. ಯಾವುದೇ ರೀತಿಯ ಮಾವಿನ ಹಣ್ಣನ್ನಾದರೂ ಬೇಕಾದ್ರೆ ಇದಕ್ಕೆ ತೊಗೋಬೋದು. ಆದರೆ ಬಾದಾಮಿ ಮಾವಿನ ಹಣ್ಣಿಂದ ಮಾಡಿದ್ರೆ ಇದು ರುಚಿನೇ ಭಿನ್ನವಾಗಿರುತ್ತೆ. ಸೊ ಹಾಗಾಗಿ ನಾನು ಕೂಡ ಇಲ್ಲಿ 2 ಬಾದಾಮಿ ಮಾವಿನ ಹಣ್ಣನ್ನು ತಗೊಂಡು ಈ ರೀತಿಯಾಗಿ ಹೋಳುಗಳನ್ನಾಗಿ ತೆಗೆದಿಟ್ಕೊಂಡಿದ್ದೀನಿ. ಈ ಮಾವಿನ ಹಣ್ಣಿನ ಆಮ್ರಸ ಅಥವಾ ರಸಾಯನ ಮಾಡೋದು ತುಂಬಾ ಸುಲಭ. ಹೆಚ್ಚಿಟ್ಕೊಂಡಿರೋ ಅಂಥ ಮಾವಿನ ಹಣ್ಣನ್ನು ನಾನೀಗ ಒಂದು ಬ್ಲೆಂಡರ್ಗೆ ಹಾಕೋತಾ ಇದ್ದೀನಿ. 2 ಕಪ್ಪಷ್ಟು ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ. ಅಂದರೆ 2 ಮಾವಿನ ಹಣ್ಣಂದು 2 ಕಪ್ಪಷ್ಟು ಆಗಿದೆ. ಸೊ ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕಿದ್ದರೆ ಜಾಸ್ತಿ ಕೂಡ ಮಾಡ್ಕೋಬೋದು, ಕಡಿಮೆ ಕೂಡ ಮಾಡ್ಕೋಬೋದು. ಜೊತೆಗೆ ನಾನು ಇದಕ್ಕೆ ಒಂದು 2-3 ಸ್ಪೂನಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ಸಕ್ಕರೆ ಬದಲಿಗೆ ನೀವು ಬೇಕಾದರೆ ಬೆಲ್ಲನೂ ಕೂಡ ಹಾಕ್ಕೋಬೋದು. ಫ್ಲೇವರ್ಗೆ ಒಂದು 2-3 ಏಲಕ್ಕಿಯನ್ನು ಹಾಕೋತಾ ಇದ್ದೀನಿ. ಈಗ ಇದನ್ನು ನೀರನ್ನು ಹಾಕದೆ ಸ್ಮೂತಾಗಿ ಇದನ್ನು ಬ್ಲೆಂಡ್ ಮಾಡಿಕೊಂಡು ಬರ್ತೀನಿ. ನಮ್ಮ ದಕ್ಷಿಣ ಭಾರತದಲ್ಲಿ ಇದನ್ನು ಮಾವಿನ ಹಣ್ಣಿನ ರಸಾಯನ ಅಂತ ಕರೀತಾರೆ. ಹಾಗೆ ಇದನ್ನು ಉತ್ತರ ಭಾರತದ ಕಡೆ ಆಮ್ರಸ್ ಅಂತ ಕರೀತಾರೆ. ಮಾವಿನ ಹಣ್ಣಿನ ಸೀಸನ್ನು ಅಂತ ಬಂದಮೇಲೆ ಈ ಮಾವಿನ ಹಣ್ಣಿನ ರಸಾಯನ ಅಥವಾ ಈ ಆಮ್ರಸ್ನ ಮಾಡದೇ ಇದ್ದರೆ ಹೇಗೆ ಹೇಳಿ. ಪೂರಿ ಜೊತೆಗಾಗಿರ್ಬೋದು, ಚಪಾತಿ ಜೊತೆಗಾಗಿರ್ಬೋದು, ದೋಸೆ ಜೊತೆಗಾಗಿರ್ಬೋದು, ಇದು ನಂಚ್ಕೊಂಡು ತಿಂದರೆ ಬಹಳ ರುಚಿಯಾಗಿರುತ್ತೆ. ಇವತ್ತು ನಾನು ಪೂರಿ ಜೊತೆಗೆ ಈ ಆಮ್ರಸನ್ನು ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ದೊಡ್ಡ ಬೌಲ್ಗೆ 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ನಷ್ಟು ಎಣ್ಣೆನ ಹಾಕಿ ನಾನು ಕಲಿಸ್ತಾ ಇದ್ದೀನಿ. ಪೂರಿನ ಹಿಟ್ಟನ್ನು ಈ ಥರ 1 ಸ್ಪೂನ್ ಎಣ್ಣೆ ಹಾಕಿ ಕಳಿಸೋದ್ರಿಂದ ಎಣ್ಣೆನ ಜಾಸ್ತಿ ಹೀರ್ಕೊಳ್ಳಲ್ಲ ನಾವು ಪೂರಿನ ಕರಿಬೇಕಾದ್ರೆ. ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಪೂರಿ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕಾಗತ್ತೆ. ನಾವು ಸಾಮಾನ್ಯವಾಗಿ ಚಪಾತಿ ಹಿಟ್ಟನ್ನು ಹೆಂಗೆ ಕಲಿಸ್ತೀವಿ ಅದಕ್ಕಿಂತ ಪೂರಿ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿದ್ದಷ್ಟು ಕೂಡ ಪೂರಿ ಉಬ್ಬಿ ಬರುತ್ತೆ. ಸೊ ಈ ರೀತಿಯಾಗಿ ಚೆನ್ನಾಗಿ ನಾದ್ಕೊಂಡು ಪೂರಿ ಹಿಟ್ಟನ್ನು ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಒಂದು 5 ನಿಮಿಷ ಪಕ್ಕಕ್ಕೆ ಇಟ್ಬಿಡೋಣ. ಅಷ್ಟರಲ್ಲಿ ಒಂದು ಬಾಣಲಿಲಿ ಎಣ್ಣೆನ ಕೂಡ ಹಾಕಿ ಕಾಯಕ್ಕೆ ಇಟ್ಟಿದ್ದೀನಿ. ಈಗ ಪೂರಿ ಹಿಟ್ಟನ್ನು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಉಂಡೆಗಳನ್ನಾಗಿ ಮಾಡಿ ತೆಗೆದಿಟ್ಕೊತಾ ಇದ್ದೀನಿ. ನಾನಿವತ್ತು ಸುಮಾರು ಒಂದು 10-12 ಪೂರಿಗಳನ್ನು ಇವತ್ತು ಮಾಡ್ತಾಯಿದ್ದೀನಿ. ಮೊದಲಿಗೆ ಈ ರೀತಿಯಾಗಿ ಉಂಡೆಗಳನ್ನು ರೆಡಿ ಮಾಡಿ ಇಟ್ಕೊಂಬಿಟ್ರೆ ಬೇಗ ಲಟ್ಸಿ ಪಕ್ಕಕ್ಕೆ ಹಾಕೋಬೋದು. ಸೊ ಈಗ ನಾನು ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಪೂರಿ ಹಿಟ್ಟನ್ನು ಎಷ್ಟು ತೆಳ್ಳಗಾದರೆ ಅಷ್ಟು ತೆಳ್ಳಗೆ ಲಟ್ಟಿಸ್ಕೊತಾ ಇದ್ದೀನಿ. ಪೂರಿಗಳನ್ನು ನಾವು ಲಟ್ಟಿಸ್ಬೇಕಾದ್ರೆ ಹೆಚ್ಚಾಗಿ ಗೋಧಿ ಹಿಟ್ಟನ್ನು ಬಳಸ್ಕೋಬಾರ್ದು. ಸ್ವಲ್ಪ ನಾವು ಲಟ್ಸೋಕ್ಕೆ ಎಷ್ಟು ಅನುಕೂಲವಾಗಿ ಬೇಕೋ ಅಷ್ಟೇ ಒಂದು ಚಿಟಿಕೆ ಅಥವಾ 2 ಚಿಟಿಕೆಯಷ್ಟು ಗೋಧಿ ಹಿಟ್ಟನ್ನು ಹಾಕಿ ಪೂರಿಗಳನ್ನು ಲಟ್ಟಿಸ್ಕೋಬೇಕಾಗತ್ತೆ. ಇಲ್ಲ ಅಂದರೆ ನಾವು ಕರಿಬೇಕಾದ್ರೆ ಆ ಡಸ್ಟ್ ಎಲ್ಲ ಗೋಧಿ ಹಿಟ್ಟಿನ ಡಸ್ಟ್ ಏನಿರುತ್ತೆ ಹೋಗಿ ಎಣ್ಣೆಯಲ್ಲಿ ನಿಂತ್ಕೊಂಡು ಇನ್ನೊಂದು ಪೂರಿಗೆ ಮೆತ್ಕೊಳ್ಳೋ ಹಾಗೆ ಆಗುತ್ತೆ. ಈಗ ನಾನು ಪೂರಿಗಳನ್ನೆಲ್ಲ ರೆಡಿ ಮಾಡಿ ತೆಗೆದಿಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಈ ರೀತಿ ರೆಡಿ ಮಾಡಿ ಇಟ್ಕೊಳ್ಳೋದ್ರಿಂದ ಒಂದಾದ್ಮೇಲೆ ಒಂದು ಬೇಗ ಕರ್ಕೊಂಡ್ಬಿಡ್ಬೋದು. ಎಣ್ಣೆ ಕೂಡ ಇವಾಗ ಕಾದಿದೆ. ನಾನು ಒಂದೊಂದೇ ಪೂರಿಗಳನ್ನ ಬಾಣಲೆಯಲ್ಲಿ ಬಿಟ್ಟು ಮೇಲ್ಗಡೆ ಒಂದು ಸೌಟು ಅಥವಾ ಸ್ಪೂನಿಂದ ಈ ಥರ ಮೇಲೆ ಒತ್ತಿದ್ರೆ ಪೂರಿ ಉಬ್ಬಿ ಬರುತ್ತೆ. ಸೊ ಈಗ ಒಂದ್ಸರಿ ಉಬ್ಬಿ ಬಂದ ಮೇಲೆ ಇದನ್ನು ತಿರುವು ಹಾಕಿ 2 ಕಡೆಯಿಂದಲೂ ಕೂಡ ಹೊಂಬಣ್ಣ ಬರೋ ಹಾಗೆ ಕರೆದು ಪೂರಿಗಳನ್ನ ರೆಡಿ ಮಾಡಿ ತೆಗೆದಿಟ್ಕೊಳ್ಳೋಣ. ಇದು ಪೂರಿ ಮಾಡುವ ಸರಿಯಾದ ವಿಧಾನ. ಕೆಲವು ಸರಿ ಪೂರಿ ಲಟ್ಟಿಸ್ತಾರೆ ಆದರೆ ಉಬ್ಬೆ ಬರೋದಿಲ್ಲ ಅಂತ ಹೇಳ್ತಾರೆ. ನಾನು ಇದಕ್ಕೆ ಯಾವುದೇ ಸೋಡಾ ಆಗಲಿ ಇದಾಗಲಿ ಏನೂ ಬಳಸಿಲ್ಲ, ಆದರೂ ಕೂಡ ಪೂರಿ ಉಬ್ಬಿ ಬರುತ್ತೆ. ಈಗ ಪೂರಿಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಇಷ್ಟಪಡುವಂಥ ಈ ಪೂರಿ ಆಮ್ರಸ್
ಇವತ್ತಿನ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡಿದ್ದೀನಿ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಮರೀದಿರ ಒಂದು ಲೈಕನ್ನು ಕೊಡಿ, ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳಿ, ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.